Go. ಬಿಂಗೊಳ್ಳಿ ಬೃಂದಾವನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮೌನ ವೃತ್ತಕ್ಕಿಳಿದ ಸಿದ್ದರಾಮ ಕುಂಬಾರ. ಅಫಜಲ್ಪುರ ತಾಲೂಕಿನ ಕಟ್ಟಕಡೆಯ ಹಳ್ಳಿ ಬಿಂಗೊಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆ ಚೌಡೇಶ್ವರಿ ಅರ್ಚಕರಾದ ಸಿದ್ದರಾಮ ನರಸಿಂಗಪ್ಪ ಕುಂಬಾರ ಲೋಕ ಕಲ್ಯಾಣಕ್ಕಾಗಿ 11 ದಿನಗಳಿಂದ ಭೂಮಿಯನ್ನ ಅಗೆದು ಮೌನ ವೃತ್ತಕ್ಕೆ ಕುಳಿತಿದ್ದಾರೆ. ಗಡಿ ಗ್ರಾಮವಾದ ಬಿಂಗೊಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿಯ ಅರ್ಚಕರಾದ ಸಿದ್ದರಾಮ ಕುಂಬಾರ್ ಅವರು ಲೋಕ ಕಲ್ಯಾಣಕ್ಕಾಗಿ ಭೂಮಿಯನ್ನ ಅಗೆದು 5 ಅಡಿ ಆಳದಲ್ಲಿ ಮೌನ ತಪಸ್ಸು ಮಾಡುತ್ತಿದ್ದಾರೆ. ಏಪ್ರಿಲ್ 1ರಿಂದ ಏಪ್ರಿಲ್ 11ರವರೆಗೆ ಲೋಕ ಕಲ್ಯಾಣಕ್ಕಾಗಿ ಮೌನ ತಪಸ್ಸು ಮಾಡುತ್ತಿದ್ದು, ತಪಸ್ಸು ವಿಸರ್ಜನೆಯ ಕೊನೆಯ ದಿನವಾದ ಏಪ್ರಿಲ್ 11ರಂದು ಗೌಡಗಾಂವ್ ಗ್ರಾಮದ ಡಾಕ್ಟರ್ ಜಯಸಿದ್ದೇಶ್ವರ ಶ್ರೀಗಳು ಹಾಗೂ ಆಳಂದ ತಾಲೂಕಿನ ಸಿದ್ಧಲಿಂಗ ಶಿವಾಚಾರ್ಯರ ಉಭಯ ಹಸ್ತದಲ್ಲಿ ಬೆಳಗ್ಗೆ 10:30 ಗಂಟೆಗೆ ನಡೆಯಲಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಾವನರಾಗಲು ಮನವಿ ಮಾಡಿದ್ದಾರೆ. ನಂತರ ಮಾತನಾಡಿದ ಬತ್ತಯ್ಯ ಹಿರೇಮಠ್, ಕಲ್ಯಾಣ ಕರ್ನಾಟಕದ ಜನರಿಗೆ ಒಂದಿಲ್ಲೊಂದು ತೊಂದರೆ ನೈಸರ್ಗಿಕವಾಗಿ ಆಗುತ್ತಲೇ ಇದೆ. ದೈವಿ ಶಕ್ತಿಯಿಂದ ಈ ಭಾಗದ ಜನರ ಜೀವನ ಉತ್ತಮವಾಗಿರಲಿ ಎಂದು ಗ್ರಾಮ ದೇವತೆಯ ಅರ್ಚಕರಾದ ಸಿದ್ದರಾಮ ನರಸಿಂಗಪ್ಪ ಕುಂಬಾರ್ ಅವರು 11 ದಿನಗಳ ಕಾಲ ಮೌನ ಅನುಷ್ಠಾನ ಕೈಗೊಂಡಿದ್ದಾರೆ. ಇಂತಹ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಈ ರೀತಿಯ ದೈವಿ ಪುರುಷರ ಭಕ್ತಿಯಿಂದ ಉತ್ತಮ ಮಳೆ ಬೆಳೆಯಾಗುತ್ತಿದೆ. ಬಿಂಗೊಳ್ಳಿ ಗ್ರಾಮದಲ್ಲಿ ಸಿದ್ದರಾಮ ಕುಂಬಾರ್ ಅವರ ಮೌನ ಅನುಷ್ಠಾನದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಪಾವನರಾಗಬೇಕೆಂದು ಮನವಿ ಮಾಡಿದರು. ನಂತರ ಮಾತನಾಡಿದ ಸಂಜು ಕುಮಾರ್ ಇಟ್ಗಾರ್, ಮೌನ ಅನುಷ್ಠಾನ ವಿಸರ್ಜನಾ ಕಾರ್ಯಕ್ರಮಕ್ಕೆ ಬರುವ ಭಕ್ತರಿಗೆ ಗ್ರಾಮದ ಮುಖಂಡರು ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕೊನೆಯ ದಿನದ ಕಾರ್ಯಕ್ರಮಕ್ಕೆ ಡಾಕ್ಟರ್ ಜಯಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಸಿದ್ಧಲಿಂಗ ಶಿವಾಚಾರ್ಯರು ಆಗಮಿಸಲಿದ್ದು, ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದರ್ಶನ ಪಡೆದು ಪಾವನರಾಗಬೇಕೆಂದು ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣೇಶ್ ಕುಂಬಾರ್, ಬತ್ತಯ್ಯ ಹಿರೇಮಠ್, ಬಸವರಾಜ್ ಪಾಟೀಲ್, ಅಲ್ಲಾಬಾಕ್ಸ್, ಇಬ್ರಾಹಿಂಪುರ್, ದಸ್ತಗೀರ್ ಸಾಬ್, ಬಾಲಾಜಿ ಇಟ್ಗಾರ್, ವಿಜಯ್ ಕುಮಾರ್ ಕುಂಬಾರ್, ಸಿದ್ದರಾಮ್ ಪಾಟೀಲ್, ಸಂಜು ಕುಮಾರ್ ಇಟ್ಗಾರ್, ನಾಗೇಶ್ ವಾಲೆ ಸೇರಿದಂತೆ ಗ್ರಾಮದ ಹಲವರು ಉಪಸ್ಥಿತರಿದ್ದರು. ಇದೇ ವರ್ಷ ಮಾಡ್ತಾ ಇದ್ದಾರೆ ಮತ್ತೆ ಇದೇ ವರ್ಷ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಏನಿಲ್ಲ, ಇದೇ ವರ್ಷ ಮಾಡ್ತಾ ಇದ್ದಾರೆ. ಇವತ್ತಿಗೆ ಎಷ್ಟು ದಿನ ಐತ್ರಿ? ಇವತ್ತಿಗೆ 4 ದಿನ ಐತ್ರಿ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀ ಚೌಡೇಶ್ವರಿ ಅರ್ಚಕರಾದ ಸಿದ್ದರಾಮ ನರಸಿಂಗಪ್ಪ ಕುಂಬಾರ್ ಇವರ ಮೌನಾನುಷ್ಠಾನ ವಿಸರ್ಜನೆಗೊಳಿಸಲು ಉಭಯ ಶ್ರೀಗಳಾದ ಆಳಂದ ಸಿದ್ದೇಶ್ವರ ಶಿವಾಚಾರ್ಯರು ಹಾಗೂ ಗೌಡಗಾಂವ್ ಶಿವಾಚಾರ್ಯ ರತ್ನ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯರು ತೀರ್ಥ ಪ್ರಸಾದ ಆಶೀರ್ವಾದ ಆದ ನಂತರ ಗುರು ಮುಖಾಂತರ ಮೌನ ವಿಸರ್ಜನೆ ಅನುಷ್ಠಾನ ಸಮಾಪ್ತಿ ಮಾಡುವ ಕಾರ್ಯಕ್ರಮ ದಿನಾಂಕ 11/4/2025ರಂದು ಬೆಳಗ್ಗೆ 10:30ಕ್ಕೆ ಅನುಷ್ಠಾನ ಸಮಾಪ್ತಿಗೊಳಿಸಲಿದೆ. ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಮೆರಗು ಕೊಡಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಸುತ್ತಮುತ್ತ ಗ್ರಾಮಗಳಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಭಾಗದಲ್ಲಿ ಗ್ರಾಮಸ್ಥರಲ್ಲಿ ಎಲ್ಲ ಭಕ್ತಾದಿಗಳು ಬಂದ್ ಕಿಸಂದ್ರ ದರ್ಶನ ಪಡೆದಕ್ಕೆ ಆಹ್ವಾನ ಆಗುವ. ಸಂಜೀವ್.